Hi, this is Reshma Shetty. Welcome back to my channel. Hi, this is Likit Shetty. Welcome back to our channel. Yeah. So, ಇವತ್ತಿನ ವ್ಲಾಗ್ ಬಂದು ನಾನಿವತ್ತು ಇವತ್ತಿನ ವ್ಲಾಗ್ ಬಂದು ಎಲ್ಲಿಗೆ ಬಂದು ಎಲ್ಲಿಗೂ ಬರಲ್ಲ, ಅದು ನಾವೇ ಮಾಡ್ಬೇಕು. ಅದೇ ಸೊ ಇವತ್ತು ಒಂದು ಫನ್ ವಿಡಿಯೋ ಆಗಿರುತ್ತೆ. ಫನ್ನು ಇವಳಿಗೆ, ನನಗೆ ಫನ್ ಅಲ್ಲ. ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ, ಆ ತರ ಇದೆ. ಸೊ ಏನಂತ ಅಂದ್ರೆ ಯೂಶಲಿ ನಾವು ಹುಡುಗಿರ್ ಮೇಕಪ್ ಮಾಡ್ಕೊಂತೀವಲ್ವಾ, ಸೊ ಆ ಮೇಕಪ್ ನ ಇವತ್ತು ಇವ್ರಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾವಳ ನನ್ ಮೇಲೆ. ಎಕ್ಸ್ಪೆರಿಮೆಂಟ್ ಏನಿಲ್ಲ, ನಾನು ಚೆನ್ನಾಗಿನೇ ಮಾಡ್ತೀನಿ. ಅಲೋ, ಅದ್ ನೀನ್ ಚೆನ್ನಾಗಿ ಮಾಡಿದ್ರು ಅದು ಹುಡುಗಿರ್ಗೆ ಮಾಡೋದು, ನನ್ಗೆ ಏನ್ ಪ್ರಯೋಜನ ಅದು? ಸೊ ಇಟ್ಸ್ ಎನ್ ಎಕ್ಸ್ಪೆರಿಮೆಂಟ್. ಹಾ, ಬಟ್ ಇಟ್ಸ್ ಓಕೆ, ಬಟ್ ಫನ್ ಆಗಿರುತ್ತಲ್ವಾ? ನಿನಗೆ ಫನ್ ಆಗಿರುತ್ತೆ, ನೋಡೋರ್ಗೆ ಫನ್ ಆಗಿರುತ್ತೆ. ನನಗೆ ಐ ಹೋಪ್ ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸ್ವಲ್ಪ ಫನ್ ಆಗಿರ್ಲಿ, ಚೆನ್ನಾಗಿರುತ್ತೆ. ಸೊ ಇವ್ರು ಹೇಗ್ ಕಾಣ್ತಾರೆ ಮೇಕಪ್ ಅಲ್ಲಿ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋನ ಮಾಡ್ತಾ ಇರೋದು. ತಡ ಮಾಡಿದೆ, ಅದೆಲ್ಲ ನೀವು ಕೇಳಂಗಿಲ್ಲ. ಲಿಪ್ಸ್ಟಿಕ್ ಎಲ್ಲ ಬೇಡಪ್ಪ, ನಾನು ಹಾಕ್ಸ್ಕೊಳಲ್ಲ. ಸರಿ, ಲಿಪ್ಸ್ಟಿಕ್ ಆಗಲ್ಲ, ಲಿಪ್ ಬಾಂಬ್ ಹಾಕ್ತೀನಿ, ಓಕೆನಾ? ಅದೇನದು ಬಾಂಬು? ಸುಮ್ನೆ ಲಿಪ್ ಕೇರ್ ಹತ್ರ. ಏನ್ ಲಿಪ್ ಕೇರೋ ಏನೋ. ಅದೆಲ್ಲ ನಿಮ್ಗೆ ಹೇಳಂಗಿಲ್ಲ. ಮೇಕಪ್ ವಿಡಿಯೋ ಅಂತ ಹೇಳಿದ್ಮೇಲೆ ಫನ್ ಆಗಿರುತ್ತೆ. ಸೊ ನಾವ್ ಏನೇ ಮಾಡಿದ್ರು ನೀವು ಮಾಡಿಸ್ಕೊಬೇಕಷ್ಟೇ. ಅದು ಇಷ್ಟಪಟ್ಟು ಮಾಡಿಸ್ಕೊಂಡ್ರೆ ಮಾಡಿಸ್ಕೊಬೋದು, ಇದು ಕಷ್ಟಪಟ್ಟು ಮಾಡಿಸ್ಕೊತಾ ಇರೋದು. ಸರಿ ಹೋಗ್ಲಿ ಬಿಡ, ಆಯ್ತು, ಕೂಲ್ ಮಾಡೋದೇನೋ ಮಾಡೋ. ಡಿಸೈಡ್ ಮಾಡ್ಬಿಟ್ಟಿದ್ಯಾ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ, ಮಾಡು. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಮಿಸ್ ಮಾಡಿದೆ ಫುಲ್ ವಿಡಿಯೋನ ನೋಡಿ, ಚೆನ್ನಾಗಿರುತ್ತೆ. ಯಾರು ಹೆದರ್ಕೋಬೇಡಿ, ಮೇಕಪ್ ಆದ್ಮೇಲೆ ನಾನು ನೋಡ್ಬಿಟ್ಟು, ಓಕೆನಾ? ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ, ಅದರಲ್ಲೂ ರೀಲ್ಸ್ ಗಳು ಬರ್ತಾ ಇರುತ್ತೆ. ಎಸ್, ಸೊ ಬನ್ನಿ ಸ್ಟಾರ್ಟ್ ಮಾಡಿದೆ. ಈಗ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ. ಲೈಕ್ ಯೂಶಲಿ ಈ ಪ್ರಾಡಕ್ಟ್ ಅಲ್ಲ ಸರ್, ನನ್ನ ಹತ್ರ ಕೆಲವೊಂದು ಫೌಂಡೇಶನ್ ಪೌಡರ್ ಎಲ್ಲ ಇದೆ, ಬಟ್ ನಾನು ಯೂಸ್ ಮಾಡಲ್ಲ. ನಾನು ಡೈಲಿ ಕ್ರೀಮ್ ಅಲ್ಲೇ ನಾನು ಯೂಶಲಿ ಹಾಕೊಳ್ಳೋದು. ನೀನೇ ಯೂಸ್ ಮಾಡಲ್ವಾ? ಫೌಂಡೇಶನ್ ಎಕ್ಸ್ಪೈರ್ ಏನಾದ್ರು ಆಗ್ಬಿಟ್ಟಿರುತ್ತೆ, ಚೆಕ್ ಮಾಡ್ಕೊಂಬಲ್ಲ. ಇಲ್ಲ, ನಮ್ಮ ಅಮ್ಮಗೆ ಅಂತ ನಾನು ತಗೊಟ್ಟಿದ್ದು. ಇರೋ ಬರೋ ಪ್ರಾಡಕ್ಟ್ಸ್ ನೆಲ್ಲ ಎತ್ಕೊಂಡು ಮಕ್ಕಕ್ಕೆ ಹಾಕ್ತಾ ಇದೀನಿ ಈಗ ಅಂತ ಅಷ್ಟೇ ವಿಷಯ ಗೈಸ್. ಇವಳೆಲ್ಲ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾಳಲ್ಲ, ಅದರ ಸಾರಾಂಶ ಬಂದು ಇರೋ ಬರೋ ಮೇಕಪ್, ಇವಳು ಯೂಸ್ ಮಾಡ್ತಿರೋದು, ಆಲ್ರೆಡಿ ಇರೋದು, ಇವಳು ಯೂಸ್ ಮಾಡೋದು ಎಲ್ಲ ಸೇರಿ ಹಾಕೊಂಡು ಬೆಳಿತಾಳೆ. ಇವಾಗ ನಾನು ಹೆಂಗೆ ಕಾಣಿಸ್ತೀನಿ ಅಂತ ಫೈನಲ್ ಆಗಿ ತೋರಿಸ್ತಾಳೆ ನೋಡಿ. ಆ್ಯಂಡ್ ನೀವು ಯಾರು ಮನೇಲಿ ಟ್ರೈ ಮಾಡಬೇಡಿ. ಆ್ಯಂಡ್ ನಂತರ ಮದುವೆ ಆಗಿರೋರು ಬಲಿಕಾ ಬಕ್ರ ಥರ ಸಿಗಾಕಬೇಡಿ, ಮೇಕಪ್ ಎಲ್ಲ ಮಾಡ್ತೀನಿ ಅಂದರೆ ಎಸ್ಕೇಪ್ ಆಗ್ಬಿಟ್ಟು ನಾನು ಕಮಿಟ್ ಆಗ್ಬಿಟ್ಟು ಲಾಕ್ ಆಗ್ಬಿಟ್ಟೆ. ಬಲಿಕಾ ಬಕ್ರ ಏನಲ್ಲ, ಚೆನ್ನಾಗಿರುತ್ತೆ, ಸುಮ್ಮನೆ ಫನ್ ಆಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಫನ್ ಕೇಳ್ತಾರೆ, ಅದಕ್ಕೆ ಫನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಸೊ ಈಗ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟ್ ಅವ್ರ ಫೇಸ್ ನಾನು ವೈಪ್ ಮಾಡ್ಕೊಂತಾ ಇದ್ದೀನಿ, ಯಾಕಂದ್ರೆ ಡಸ್ಟ್ ಏನಾದ್ರೂ ಇರುತ್ತೆ ಫೇಸ್ ಅಲ್ಲಿ ಅಂತ ಅಂದ್ಬಿಟ್ಟು ಫಸ್ಟ್ ವೈಪ್ ಮಾಡ್ಕೊಳ್ಳೋಣ ಗೈಸ್. ಇವಳು ಮೇಕಪ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಳೆ, ಯಾರು ಬಂದು ಜಾಯ್ನ್ ಆಗಬೇಡಿ. ಅಯ್ಯೋ, ನೀವು ಸ್ವಲ್ಪ ಮಾತಾಡಿದ್ರೆ ಸುಮ್ಮನೆ ಇರಿ. ನಿನ್ ಫೇಸ್ ಅಲ್ಲಿ ಎಷ್ಟು ಡಸ್ಟ್ ಇದೆ ಅಂತ ತೋರಿಸ್ತೀನಿ ಇರು ಪಾಪ, ಗೊತ್ತಾಗತ್ತೆ ನಿನ್ಗೆ. ಅವಾಗ ನೀನು ಹೇಳ್ತೀಯಲ್ಲ ನನ್ನ ಫೇಸ್ ಎಲ್ಲ ನಾನು ವಾಶ್ ಮಾಡ್ತೀನಿ ನೀಟಾಗಿ ಹಂಗೆ ಹಿಂಗೆ ಅಂತೆಲ್ಲ, ಇವಾಗ ತೋರಿಸ್ತೀನಿ ನೋಡಿ. ನೋಡಿದ್ರಿ ಸೀರಿಯಸ್ಲಿ ಎಷ್ಟು ಡಸ್ಟ್ ಇದೆ ಗೊತ್ತಾ? ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ತಾ ಇದ್ದೀನಿ. ಸೊ ಸ್ಕಿನ್ ಏನು ಆಗಬಾರ್ದು ಅಂತ, ಸರಿನಾ? ಮೇಕಪ್ ಮಾಡೋದ್ರಿಂದ ಸ್ಕಿನ್ ಏನು ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ತಾ ಇರೋದು. ಡೋಂಟ್ ವರಿ, ನಿಮ್ಗೇನು ಆಗಲ್ಲ, ನಿಮ್ ಫೇಸಿಗೆ ಏನು ಆಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಇವಾಗ ನೀವು ಅಷ್ಟೇ ಮಾಯಿಶ್ಚರೈಸರ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಅದನ್ನ ಡ್ರೈ ಆಗಬೇಡಿ. ಬ್ಯಾಕ್ ಟು ಬ್ಯಾಕ್ ಏನು ಹಾಕಕ್ಕೆ ಹೋಗ್ಬೇಡಿ, ಅದು ಸ್ವಲ್ಪ ತೊಪ್ಪೆ ಬಳ್ದಂಗೆ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಹಾರಾಗಿ ಬಿಟ್ಬಿಟ್ಟು ಆಮೇಲೆ ಹಾಕಿ. ಸೊ ಇದು ಆರೋ ಟೈಮಲ್ಲಿ ಹಂಗೇನೆ ಸ್ವಲ್ಪ ಲಿಪ್ಗೂ ಲಿಪ್ ಬಾಮ್ ಹಾಕ್ಬಿಡೋಣ. ಸೊ ಅವಾಗ ಅದು ಕೂಡ ಇದು ಲಿಪ್ ಬಾಮ್ ಬಂದ್ರೆ, ಇದು ಲಿಪ್ ಬಾಮ್, ಲಿಪ್ಸ್ಟಿಕ್ ತರನೇ ಐತಲ್ಲ, ಇದು ಲಿಪ್ ಬಾಮ್. ಈಗ ನಾನು ಫೌಂಡೇಶನ್ ಹಾಕ್ತಾ ಇದ್ದೀನಿ. ಅಲ್ಲ ಗುರು, ಬಿಲ್ಡಿಂಗ್ ಫೌಂಡೇಶನ್ ಹಾಕೋದ್ ಕೇಳಿದೀನಿ, ಇದ್ಯಾವ್ದೋ ಮಗದ ಫೌಂಡೇಶನ್ ಅಂತೆ. ಅದೇ ಬಿಲ್ಡಿಂಗ್ ಫೌಂಡೇಶನ್ ಎಲ್ಲ ಹಾಕಿದ್ರೆ ಬಿಲ್ಡಿಂಗ್ ನೆಟ್ಟಿಗೆ ನಿಂತ್ಕೊಳಕಲ್ಲ ಚೆನ್ನಾಗಿ, ಹಂಗೇನೆ ಫೇಸ್ಗೂ ಹಾಕ್ಬೇಕು. ನಂಗೆ ಹಾಕ್ತೀನಿ ಅಂದ್ಬಿಟ್ಟು ನೀನ್ ಹಾಕೊಂಬಿಟ್ಟಲ್ಲ ಇಲ್ಲಿ. ಸ್ವಲ್ಪ ತಗೋಬೇಕು ಫೌಂಡೇಶನ್, ಯಾವಾಗ್ಲೂ ಜಾಸ್ತಿ ತಗೋಬಾರ್ದು. ನನ್ಗೆ ಯಾವ್ದೋ ಮೇಕಪ್ ಕ್ಲಾಸ್ಗೆ ಎಕ್ಸ್ಪೆರಿಮೆಂಟ್ಗೆ ಒಬ್ಬರು ಕರ್ಕೊಂಡು ಹೋಗ್ತಾರಲ್ಲ,
ಮೇಕಪ್ ಮಾಡಿ ತೋರ್ಸೋಕ್ಕೆ ಆ ಥರ ಫೀಲ್ ಬರ್ತೈತೆ. ಹೌದಾ? ಇವರಿಗೆ ನಾನೇನು ಇದಾಗ್ತಾ ಇಲ್ಲ, ಏನು ಪ್ರೈಮರು ಅಥವಾ ಕನ್ಸೀಲರ್ ಅದೆಲ್ಲ ಏನು ಹಾಕ್ತಿಲ್ಲ, ಸುಮ್ಮನೆ ಜಸ್ಟ್ ಹಾಗೆ ಮಾಡ್ತಾ ಇರೋದು. ಅದೆಲ್ಲ ಹಾಕಿದ್ರೆ ಆಮೇಲೆ ಓಡೋಗ್ಬಿಡ್ತಾರೆ. ನಾನು ನೋಡೋಗ್ಬಿಡ್ತಾರೆ. ನೋಡೋದಿಲ್ಲ, ನೀನು ನೋಡೋದು ಬಿಡ್ತೀಯ. ನಾನೀಗ ಬ್ಲೆಂಡ್ ಮಾಡ್ಕೊತಾ ಇದೀನಿ ನೀಟಾಗಿ. ನೀವೆಲ್ಲ ಬೈಯೋಂಗಿಲ್ಲ, ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಮೇಕಪ್ಗೆ, ಆ ಥರ ಎಲ್ಲ ಬೈದ್ರೆ ಹೆಂಗೆ ನೀವು? ನೋಡಿ ಗಾಯ್ಸ್, ಬೈತಾಳೆ. ಎಸ್, ಅದಾದ್ಮೇಲೆ ನಾನೀಗ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫೌಂಡೇಶನ್ ಆಗಿರೋದ್ರಿಂದ ಸೊ ಎಲ್ಲೆಲ್ಲಿ ಬೇಕಿರುತ್ತೆ ಅಲ್ಲಿಗೆ ಮಾತ್ರ ಹಾಕ್ತಾ ಇದ್ದೀನಿ ನಾನು. ಕಣ್ಣ ಹತ್ರ ಈ ಥರ ಸ್ವಲ್ಪ ದೆವ್ವಾಗಿವ ಅನ್ಕೊಂಬೇಡಿ. ಹಾಕ್ಬಿಟ್ಟು ಜಸ್ಟ್ ಈ ಥರ ಸುಮ್ಮನೆ ಟ್ಯಾಪ್ ಮಾಡಿ. ಓಕೆ ಗೈಸ್, ಮುಗೀತು ಮೇಕಪ್. ಸರಿ ಬರಲ್ಲ, ಥ್ಯಾಂಕ್ ಯು. ಏನು ಮುಗ್ದಿಲ್ಲ ಗೈಸ್, ಮುಗ್ದಿಲ್ಲ, ಇನ್ನು ಮುಗ್ದಿಲ್ಲ. ಅಷ್ಟು ಎರಡು ಫೌಂಡೇಶನ್ ಹಾಕಿ ಪೌಡರ್ ಹಾಕಿದ್ದೀನಿ ಅಷ್ಟೇ. ಇನ್ನೇನ್ ಮಾಡ್ಬೇಕು? ನಾನ್ ಹೇಳಿದ್ದು ನಾವು ಹುಡುಗಿರು ಹೇಗ್ ರೆಡಿ ಆಗ್ತೀವಲ್ವಾ, ಸೊ ಆ ತರ ರೆಡಿ ಮಾಡ್ತೀವಿ. ಐಬ್ರೋ ಮಾಡೋಣ ಸ್ವಲ್ಪ. ಐಬ್ರೋ ಅದೆಲ್ಲ ಅಂದ್ರೆ ಏನಿಲ್ಲ, ಸುಮ್ನೆ ಜಸ್ಟ್ ಅದೆಲ್ಲ ಮಾಡಿಸ್ಕೊಳಲ್ಲ. ನಾನ್ ಬ್ಯೂಟಿ ಪಾರ್ಲರ್ ಅವಳಲ್ಲ ಐಬ್ರೋ ಹಿಂಗೆಲ್ಲ ಮಾಡಕ್ಕೆ. ಮತ್ತೆ ನಾನು ಹೇಳಿದ್ದು ಸುಮ್ನೆ ಜಸ್ಟ್ ಈ ತರ ಹಿಂಗೆ ಶೇಪ್ ಕೊಡೋದು, ಈ ತರ ಸುಮ್ನೆ ಹಿಂಗೆ ಹಾಕ್ಬಿಟ್ಟು ಈ ತರ ಮಾಡೋದು ಅಂತ. ನೀನು ಸ್ವಲ್ಪ ಲೈಟ್ ಆಗ್ಬಿಡು ಕಣ್ಣು. ನನ್ಗೆ ಬೈವಂಗಿಲ್ಲ ನೀನು, ಇದೆಲ್ಲ ನಂಗೆ ಗೊತ್ತಿಲ್ಲ. ಲೈಟ್ ಆಗಿ ಬಿಡೋದು ಅದೆಲ್ಲ ಅಲ್ಲ, ಹಿಂಗ್ ಮಾಡ್ಬಾರ್ದು ಕಣ್ಣು. ಭಯ ಆಗುತ್ತೆ ನಮ್ಗೆ. ಭಯ ಆಗತ್ತೆ. ನಾನೇನ್ ನೀ ಆಪರೇಷನ್ ಏನಾದ್ರು ಮಾಡ್ತಾ ಇದ್ದೀನ? ಅಷ್ಟೇ. ಹತ್ರ ಸ್ವಲ್ಪ ಈ ಮೋಸ್ಚು ಇರೋ ಫೋನ್ ಬರ್ತೈತೆ. ಹಲೋ, ಊಟ ರೆಡಿನಾ? ಬಂದೈತೆ ನಿಮಿಷ. ಇಲ್ಲ ಕರಿತಾ, ಊಟ ಟೈಮ್ ಆಯ್ತಿಲ್ಲ, ಕರಿತಾ. ಇಲ್ಲ ಗೈಸ್, ಬರೀ ಡವ್ ಮಾಡ್ತಾವನೆ. ಹೀಗೆ ಬ್ಲಷ್ ಹಾಕೋಣ ಗೈಸ್. ಟಿನ್ ರೋಸ್ ಬ್ಲಷ್. ಇಲ್ಲಿ ಚೀಕ್ಸಿಗೆ ಹಾಕ್ತಾರಲ್ಲ ಪಾಪು, ಈ ತರ ಫುಲ್ ಬ್ಲಷ್ ಆಗ್ಲಿ ಅಂತ. ಸೊ ಆ ತರ ಹಾಕೋದು. ಹಾಕು, ಏನೋ ಒಂದು ಮಾಡಿ ಇವತ್ತು ಕೈ ಸಿಕ್ಕಿ ನಿಮ್ಗೆ. ಲೈಟ್ ತೆಗೆ ಅಷ್ಟೇ, ಸುಮ್ಮನೆ ಇಷ್ಟೇ. ಸೊ ಈ ತರ ಹಾಕ್ಬಿಟ್ಟು ಇದನ್ನ ಬೇಕಾದ್ರೆ ಕೈಯಲ್ಲಿ ಮಾಡಿ. ಒಂದು ಚೀಕ್ಸ್ ಚೆನ್ನಾಗಿದೆ ಗೈಸ್. ಹುಡುಗಿರ್ಗಿರುತ್ತೆ ಅಂದ್ರೆ ಹಿಂಗೆ ಮಾತ್ರ ಇರುತ್ತಾ? ಎಲ್ರಿಗೂ ಇರುತ್ತೆ ಹಿಂಗೆ. ಅಂದ್ರೆ ನಿನ್ ಸ್ವಲ್ಪ ಚೆನ್ನಾಗಿದೆ ಹಿಂಗೆ ಚೆನ್ನಾಗಿದೆ ಅಂತ. ಯಾವ್ದು ಹಳೆ ರಿವೆಂಜ್ ಎಲ್ಲ ಕಿಡ್ಸ್ಕೊತಾವಳೆ ಗೈಸ್. ಹೊಡಿತಾವಳೆ, ಗಿಂತಾವಳೆ, ಇದೆಲ್ಲ ಏನು ಮೇಕಪ್ ಅಂತ ಹೇಳ್ತಾವಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆನಲ್ಲ. ಆಮೇಲೆ ಕಣ್ಣಿಗೆ ಹಾಕ್ತೀನಿ. ಕಣ್ಣಿಗೇನು ಹಾಕ್ತೀಯಾ? ಹಾಕ್ತೀನಿ. ಅದೆಲ್ಲ ಬೇಡ, ಹಾಕ್ತೀನಿ. ಆಮೇಲೆ ವಾಶ್ ಮಾಡಕ್ ಕಷ್ಟ. ಇಲ್ಲ, ನಾನು ವೈಟ್ ಮಾಡ್ಕೊಡ್ತೀನಿ. ನನ್ ಕಣ್ಣೊಳಗೆಲ್ಲ ಹೋಗ್ಬಿಡುತ್ತೆ. ಬೇಡ, ನಿನ್ ಮೇಲೆ ಹಾಕ್ತೆ. ನಾನು ಸ್ಟಡಿ ಆಗಿರ್ಬೇಕಲ್ಲ. ನಾನು ಹಿಂಗೆ ಶೇಕ್ ಏನಾದ್ರು ಮಾಡ್ಬಿಟ್ರೆ ನಾನು ಇಲ್ಲ. ಕಣ್ಣು ಮುಚ್ಚು. ಒಳಗಡೆ ಹಾಕ್ಬಿಡಿ. ಆಮೇಲೆ ಒಳಗೆ ಹಾಕಲ್ಲಮ್ಮ. ಇವಳು ಯಾರೋ ಇವಳು ಮೇಕಪ್ ಮಾಡ್ಬಿಟ್ಟು ನಗ್ತಾವಳೆ ಅಲ್ಲಿ. ಗೈಸ್ ಇಲ್ಲಿ ನೋಡಿ, ಐಲೈನರ್ ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆಲ್ಲ. ಸೊ ಇವಾಗ ಲಾಸ್ಟ್ಲಿ ನಾನು ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ನನ್ನ ಹತ್ರ 3 ಶೇಡ್ಸ್ ಇದೆ. ಸೊ ಚೆನ್ನಾಗಿ ಯಾವ್ದಾದ್ರು ಲೈಟ್ ಮುಗೀತು. ಕಾರ್ಯಕ್ರಮ ಕ್ಲೋಸ್ ಆಗಿದೆ. ಎಲ್ರಿಗೂ ಧನ್ಯವಾದ. ಇಷ್ಟೊತ್ತು ನೋಡಿ. ಇನ್ನೂ ಕ್ಲೋಸ್ ಆಗಿಲ್ಲ, ಈಗ ಆಗುತ್ತೆ. ಅದೇ ಇದು ಹಾಕಿದ್ಮೇಲೆ ದೇವರಾಣೆ ಯಾರ ಕೈಗೆ ಸಿಕ್ಬೇಡಿ. ಈ ಥರ ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಆಗಲಿ ಅಥವಾ ನಿಮ್ಮ ಅಕ್ಕ ತಂಗಿರಾಗಲಿ
ಮೇಕಪ್ ಮಾಡಿಸ್ತೀನಿ ಅಂದರೆ ತಗ್ಲಾಕೊಳ್ಳೇಬೇಡಿ. ತಗ್ಲಾಕೋಬಾರ್ದು ಅಂತಲೇ ನಾನು ಈ ವಿಡಿಯೋ ಒಪ್ಕೊಂಡಿರೋದು. ನಿಮಗೆ ನೋಡ್ಕೊಂಡು ಎಸ್ಕೇಪ್ ಆಗಿ. ಹಂಗೆಲ್ಲ ಹೇಳ್ಬಾರ್ದು ಪಾಪು. ನೀನು ಏನು ಇನ್ನು ಪ್ರೋತ್ಸಾಹಿಸ್ಬೇಕು. ಪ್ರೋತ್ಸಾಹಿಸ್ತೀನಿ. ಸುಮ್ಮನಿರೋ, ನಾನು ಹಾಕ್ಬೇಕು ತಾನೆ. ಮಮ್ಮ ಮಾಡ್ಕೊ. ಇಷ್ಟೊಂದು ಹಚ್ಬಿಟ್ಟಾಳೆ ಲೈಟಾಗಿ ಅನ್ಕೊಂಡ್ರೆ. ಅಯ್ಯಪ್ಪ, ಲಿಪ್ಸ್ಟಿಕ್ ಹಾಕಿದ್ಮೇಲೆ ಅಂತೂ ಕರಾಳ ಕಾಣಿಸ್ತಾ ಇದ್ದೀನಿ ನಾನು. ಅಯ್ಯೋ ಕೊಡಿ, ನಾನೇ ಬಾಚ್ಕೋತೀನಿ. ಓಕೆ ಗೈಸ್, ಸೊ ಈಗ ಫೈನಲ್ ಆಗಿ ಮೇಕಪ್ ಕಂಪ್ಲೀಟ್ ಆಗಿದೆ. ಸೊ ಇವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ಗೈಸ್, ಈ ತರ ಕರಾಳ ಕಾಣಿಸ್ತಾ ಇದ್ದೀನಿ. ಅಯ್ಯೋ ಗೈಸ್, ಚೆನ್ನಾಗಿ ಮಾಡಿದೀನಿ ತಾನೇ ಮೇಕಪ್. ನೀನೇನೋ ಚೆನ್ನಾಗಿ ಮಾಡಿದ್ಯಾ, ನಾನು ನೋಡಿ ಹೆಂಗ್ ಕಾಣಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಮೇಕಪ್ ಲಿಪ್ಸ್ಟಿಕ್ ನೋಡ, ಯಪ್ಪ ಅಯ್ಯಯ್ಯ. ಅದು ಹಾಕೋರ್ಗಾರು ಒಂಥರ ಆಯ್ತು, ಲಿಪ್ಸ್ಟಿಕ್ ಹಾಕಿದ್ಮೇಲೆ ಅಂತೂ ಒಂಥರ ಆಯ್ತು. ಕಣ್ಮುಚ್ಚ ನೋಡಿ ಗೈಸ್, ಫುಲ್ ಐಲೈನರ್ ಎಲ್ಲ ಹಾಕಿ ನೀಟಿಗೆ ಲಿಪ್ಸ್ಟಿಕ್ ಹಾಕಿ ಒಂದು ದೃಷ್ಟಿ ಬಟನ್ ಮಿಸ್ಸಿಂಗು ಒಂದು ಚಿಕ್ಕ ಅಂತ ಇಟ್ಬಿಡ್ಬೇಕು. ಜಡೆನೂ ಹಾಕ್ಬಿಡು. ಯಾಕೆ ಜಡೆ ಹಾಕದ್ ನೀನ್ ಕೂದ್ಲು ಉದ್ದ ಇಲ್ಲ, ಅದಕ್ಕೂ ರೆಡಿ ಇದ್ದ. ರೆಡಿ ಇದೆ ಹಾಕ್ಬೇಕು ಅಂತ. ಬಟ್ ಕ್ಲೋಸ್ ಅಪ್ ಅಲ್ಲಿ ನೋಡ, ಅದು ಎಷ್ಟು ಜನ ಎದುರ್ಕೊಂತಾರೋ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಇಂಥವ್ರ ಕೈಗೆ ಸಿಗ್ಬೇಡಿ. ಬಟ್ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಲಿಪ್ಸ್ಟಿಕ್ ಮತ್ತೆ ಐಲೈನರ್ ಒಂದು ಹಾಕಿರ್ಲಿಲ್ಲ ಅಂದಿದ್ರೆ ಫುಲ್ ನೀಟಾಗಿ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಒಂದೇ ದೃಷ್ಟಿ ಆಗುತ್ತೆ. ಒಬ್ಬ ಅಯ್ಯೋ ಗೈಸ್, ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ಲೈಕ್ ಲಿಪ್ಸ್ಟಿಕ್ ಏನಾದ್ರು ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗಿದ್ರೆ ಅದನ್ನ ಇಗ್ನೋರ್ ಮಾಡಿಬಿಡಿ. ಸೊ ಟೋಟಲ್ ಓವರ್ ಲುಕ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಓಕೆ ಗೈಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಇವಳು ಇನ್ನ ನಾನು ಇಟ್ಕೊಂಡು ಇವಾಗ ಇನ್ನೇನಾದ್ರು ಎಕ್ಸ್ಪೆರಿಮೆಂಟ್ ಮಾಡೋದು ಮುಂಚೆ ಎಸ್ಕೇಪ್ ಆಗಬೇಕು. ಓಕೆನಾ? ನೀವು ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.